ವಿಷಯ ಇರಲಿಲ್ಲ. ಸೊ ಇವನು ಸ್ಯಾಲ್ರಿ ಇಸ್ಕೊಂಡು ಅದೇ ಒಂದು 25 ರೂಪಾಯಿಲಿ ತನ್ನ ಆರಾಮ್ ಜೀವನನ ನಡೆಸ್ತಾ ಇದ್ದ. ಆದ್ರೆ ಸ್ಲೋಲಿ ಹಿ ಸ್ಟಾರ್ಟೆಡ್ ಟು ನೋಟಿಸ್ ಸಮಥಿಂಗ್ ಮಿಸ್ಟೀರಿಯಸ್. ತಾನೇನು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಕಸ ಗುಡಿಸುವಂತಹ ಕೆಲಸ ಮಾಡ್ತಾ ಇದ್ನೋ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ನೋಡೋರ್ಗ್ ಹೇಗ್ ಅನ್ಸೋದು ಅಂದ್ರೆ ಯಾರೋ ಪಾಪ ನೀರಿಗೆ ಬಿದ್ದು ಸತ್ ಹೋಗಿರ್ಬೇಕು ಅಂತ ಜನ ಅನ್ಕೊಳ್ಳೋರು. ಆದ್ರೆ ನೀರಲ್ಲಿ ಬಿದ್ದು ಸತ್ತಂತವರ ಮೃತದೇಹ ನೀರಲ್ಲೇ ಸಿಗ್ಬೇಕು ಹೊರತು ದಡದಲ್ಲಿ ಹೇಗ್ ಸಿಗುತ್ತೆ? ಏನ್ ಆ ಶವಗಳು ಇಷ್ಟೊತ್ತು ನೀರಲ್ಲಿ ಇದ್ದಿದ್ ಸಾಕು, ಇನ್ನು ಹೋಗ್ಬಿಟ್ಟು ದಡದಲ್ಲಿ ಮಲ್ಕೊಳ್ಳುವ ಅಂತ ಎದ್ದು ಬರೋಕಾಗುತ್ತಾ? ಇಲ್ಲ ತಾನೆ. ಸೊ ಇದೇ ಒಂದು ಡೌಟ್ ಭೀಮಗೆ ಬರುತ್ತಾ. ಈಗ ಭೀಮ ಪ್ರತಿಯೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವೊಂದ್ಸತಿ ಏನಾಗೋದು ಅಂದ್ರೆ ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತ. ಆ ಕಾರ್ ನ ನಂಬರು ಈಗ ಭೀಮಗೆ ನೆನಪಿರೋ ಹಾಗೆ 505 ಇರಬೇಕು. ಸೊ ಈ ಕಾರು ಯಾವಾಗೆಲ್ಲ ನೇತ್ರಾವತಿ ನದಿ ಹತ್ರ ಕಾಣಿಸ್ಕೊಳ್ಳೋದು, ಅದ್ರ ನೆಕ್ಸ್ಟ್ ದಿನ ಅದೇ ಒಂದು ನೇತ್ರಾವತಿ